ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. 2 ಶ್ರಾವಣದ ಶನಿವಾರ ಒಪ್ಪತ್ತು ಮಾಡಿದ ನಂತರ 3ನೇ ಶನಿವಾರ ಅಂದರೆ ಇವತ್ತು ನಾವು ಶ್ರಾವಣ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಶ್ರಾವಣದಲ್ಲಿ ನಾವೇನು ಮಾಡ್ತೀವಿ ಅಂದರೆ ತುಳಸಿಗೆ ಹಣ್ಣಿಡ್ತೀವಿ, ದೇವ್ರಿಗೆ ಹಣ್ಣಿಡೋದು ಅಂತ ಕೂಡ ಹೇಳ್ತೀವಿ. ಸೊ ಬೆಳಿಗ್ಗೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇವತ್ತು ಕೂಡ ತಿಂಡಿಯನ್ನು ತಿಂತೀವಿ, ಅನ್ನ ತಿನ್ನಲ್ಲ. ಇವತ್ತು ಕೂಡ ಒಪ್ಪತ್ತು ಮಾಡಿ ಸಂಜೆ ನಾವು ಹಬ್ಬವನ್ನು ಮಾಡಿ ಊಟ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನಿವತ್ತು ಬೆಳಿಗ್ಗೆ ಅವಲಕ್ಕಿಯನ್ನು ಮಾಡಿಕೊಂಡಿದ್ದೆ. ಅವಲಕ್ಕಿ ಮಾಡಿ ತಿಂದು ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಿದೆ. ದೇವಸ್ಥಾನ ಅಂದರೆ ಬೇರೆ ಎಲ್ಲೋ ದೇವಸ್ಥಾನ ಅಲ್ಲ, ಇಲ್ಲೇ ನಮ್ಮ ಮನೆ ಹಿಂದೆ ನಾಗಯಕ್ಷೆಯ ಬನ ಇದೆ. ಸೊ ಅಲ್ಲಿಗೆ ಇವತ್ತು ಪೂಜೆ ಇದೆ. ಪ್ರತಿ ವರ್ಷ ಕೂಡ ಅವರು ಶ್ರಾವಣದಲ್ಲಿ ನಾಗರಿಗೆ ಹಣ್ಣು ಇಡ್ತಾರೆ. ಆದರೆ ಇವತ್ತು ಏನು ಸ್ವಲ್ಪ ವಿಶೇಷಪ್ಪ ಅಂತಂದರೆ ಆ ನಾಗಯಕ್ಷೆಯ ಬನಕ್ಕೆ ಕಳೆ ಕೊಡುವ ಒಂದು ಒಳ್ಳೆಯ ಉದ್ದೇಶದಿಂದ ಹೋಮ ಕೂಡ ಇಟ್ಕೊಂಡಿದ್ದಾರೆ ಅವರು. ಹೋಮ ಆದಮೇಲೆ ನಾಗಯಕ್ಷೆಗೆ ಹಣ್ಣು ಇಡ್ತಾರೆ. ಪೂಜೆ ತುಂಬ ಜೋರಾಗಿರುತ್ತೆ. ಸೊ ಪ್ರತಿ ವರ್ಷ ಶ್ರಾವಣದಲ್ಲಿ ಈ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅಲ್ಲಿಗೆ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡು ಅವಲಕ್ಕಿ ಮಾಡಿ ತಿಂದ್ಕೊಂಡು, ನಾನು ಹೋಗೋದು ಲೇಟ್ ಆಗುತ್ತೆ ಅಂತ ಹಣ್ಣು ಕಾಯಿನ ಮೊದಲೇ ಕೊಟ್ಟು ಕಳಿಸಿದ್ವಿ ನಾವು. ನಾನು ಮಾತ್ರ ಆಮೇಲೆ ಹೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಹೋಮ ಎಲ್ಲ ಮುಗ್ದೋಗಿತ್ತು. ನಾಗಯಕ್ಷೆಯ ಪೂಜೆಯನ್ನು ಮಾಡ್ತಾಯಿದ್ರು. ನೋಡಿ ಇದೇನೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆಮೇಲೆ ಈ ಭಾಗದಲ್ಲಿ ಎಲ್ಲೇ ಪೂಜೆಗಳಿದ್ರು ಜಾಸ್ತಿ ಇವರೇ ಬರೋದು, ಭಟ್ರು, ಕಮ್ಮಚ್ಚಿ ಭಟ್ರು ಇವರು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಡ್ತಾರೆ. ನಾನು ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಮಗಳನ್ನ ಮಲಗಿಸ್ಬಿಟ್ಟು ಹೋಗೋಷ್ಟೊತ್ತಿಗೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. 90% ಪೂಜೆ ಮುಗ್ದೇ ಹೋಗ್ಬಿಟ್ಟಿತ್ತು. ಸೊ ಪರವಾಗಿಲ್ಲ, ಹೋಗಿ ಕೈ ಮುಕ್ಕೊಂಡು ಬರೋಣ ಅಂಥೇಳ್ಬಿಟ್ಟು ಬಂದೆ. ದೇವತಾ ರಕ್ಷಾ ಶಿರಸಾ ಗೃಹಾಮಿ. ಪೂಜೆ ಆದಮೇಲೆ ಎಲ್ರಿಗೂ ಮಂಗಳಾರತಿಯನ್ನು ಕೊಟ್ಟು ಆಮೇಲೆ ಅಕ್ಷತೆಯನ್ನು ಕೊಟ್ಟರು. ನಾವು ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಲ್ಲಿ ಏನೇ ಇದ್ರೂ ಕೇಳಿಕೊಂಡು ದೇವರಿಗೆ ಹಾಕಬೇಕು. ಈ ನಾಗಯಕ್ಷ ಹಬ್ಬನ ಮೊದಲು ಇಲ್ಲಿ ಇರಲಿಲ್ಲ. ಇದು ಆ್ಯಕ್ಚುಲಿ ಈ ಊರಲ್ಲ ಈ ದೇವ್ರದ್ದು ಮೂಲ ಸ್ಥಾನ. ಇಲ್ಲೇ ನಮ್ಮೂರ ಹತ್ತಿರದಲ್ಲೇ ಪಾಶಟಿಕೊಪ್ಪ ಅಂತ ಇದೆ, ಅಲ್ಲಿ ಇದ್ರ ಮೂಲ ಸ್ಥಾನ ಇತ್ತಂತೆ. ಸೊ ಆ ಮನೆತನದವರು ಇಲ್ಲಿ ನಮ್ಮೂರಿಗೆ ಬಂದು ಸೆಟ್ಲ್ ಆದಮೇಲೆ ಇವರು ಈ ನಾಗಯಕ್ಷನ ತೊಗೊಂಡು ಬಂದು ಇಲ್ಲಿ ಒಂದು ಹಲಸಿನ ಮರದ ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ರಂತೆ. ಸೊ ಕಾಲುಗಳು ಕಳೆದ ಹಾಗೇ ಅದಕ್ಕೂ ಕೂಡ ಕಟ್ಟೆಯನ್ನು ಕಟ್ಟಿಬಿಟ್ಟು ಮತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ. ಹಿಂದೆ ನಾಗಯಕ್ಷೆಯನ್ನು ಇಟ್ಬಿಟ್ಟು ಮುಂದೆ ಒಂದು ನಾಗರ ವಿಗ್ರಹನ ಇಟ್ಬಿಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಭತ್ತದ ಅರಳು ಅಂತ ಹೇಳ್ತೀವಲ್ಲ, ಅದು ನಾಗದೇವರಿಗೆ ತುಂಬ ಇಷ್ಟ ಅಂತೆ. ಸೊ ಅದನ್ನು ತಗೊಂಡು ಇಲ್ಲಿ ನಾಗರ ಕಟ್ಟೆಯ ಸುತ್ತ ನಾವು ಸುತ್ತಾ ಅದನ್ನು ಬೀರ್ತಾ ಆಮೇಲೆ ದೇವರಿಗೆ ಬೀರೋದು ಇಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಅದೇ ಥರ ಅರಳೆಲ್ಲ ಬೀರಿ ಪ್ರದಕ್ಷಿಣೆ ಹಾಕಿದ್ವಿ. ತುಂಬ ಒಂಥರ ಪೀಸ್ಫುಲ್ಲಾಗಿತ್ತು ಮೈಂಡು. ಪೂಜೆ ಆದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪ್ರಸಾದ ಕೂಡ ಕೊಟ್ಟರು. ಈ ಥರ ಜೀರ್ಣೋದ್ಧಾರ ಮಾಡಿ ಅಂದರೆ ಕಟ್ಟೆ ಕಟ್ಟಿ ಮೇಲ್ಗಡೆ ಮತ್ತು ಪುನರ್ ಪ್ರತಿಷ್ಠಾಪನೆ ಮಾಡಿ ಒಂದು 8 ರಿಂದ 9 ವರ್ಷ ಆಗಿರ್ಬೋದು. ಆದರೆ ಈಗ 1.5-2 ವರ್ಷದ ಇತ್ತೀಚೆಗೆ ಹಲಸಿನ ಮರದ ಬುಡದಿಂದ ಸಪ್ರೇಟಾಗಿ ಹುತ್ತ ಬೆಳೀತಾ ಇದೆ.
ಈಗ 1.5-2 ವರ್ಷ ಆಯಿತು. ಸ್ವಲ್ಪ ಮಟ್ಟಿಗೆ ಬೆಳೀತಾ ಇದೆ ಅದು. ನೋಡಬೇಕು ಇನ್ನು ಅದು ಇನ್ನೂ ಬೆಳೆಯುತ್ತೋ ಅಥವಾ ಅಷ್ಟೇ ಇರುತ್ತೋ ಇನ್ನು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿ ಇದೆ, ಇದು 1.5-2 ವರ್ಷದಿಂದ ಹಿಂದೆಯಿಂದ ಬರ್ತಾ ಇರೋದು. ಮುಂಚೆ ಇರಲಿಲ್ಲ, ಈಗ ಬರ್ತಾ ಇದೆ. ನೋಡಬೇಕಿದೆ ಅದು ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಇದು ನೋಡಿ, ಇದು ಹಲಸಿನ ಮರ, ಇದ್ರ ಬುಡದಲ್ಲೇ ನಾಗಯಕ್ಷೆ ಇರೋದು. ಎಷ್ಟು ದೊಡ್ಡದಾಗಿದೆ ಹಲಸಿನ ಮರ ಅಂತಂದರೆ, ನಾನು ನಿಮಗೆ ಲಾಸ್ಟಿಗೆ ದೂರದಿಂದ ತೋರಿಸ್ತೀನಿ ನೋಡಿ. ತುಂಬ ದೊಡ್ಡದಾಗಿದೆ. ಅದ್ರದ್ದು ರೆಂಬೆ ಕೊಂಬೆಗಳೆಲ್ಲ ಮೇಲೆ ಹೋಗಿ ಬಾಗಿ ನೆಲಕ್ಕೆ ತಾಕ್ತಾ ಇದೆ. ಆದರೂ ಕೂಡ ಒಂದು ಎಲೆನೂ ಕೂಡ ಕಟ್ ಮಾಡೋ ಹಾಗಿಲ್ಲ ಅಲ್ಲಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ಅಮ್ಮ ಮಂಡಕ್ಕಿ ಹುಸ್ಲಿ ಮಾಡ್ತಾಯಿದ್ರು. ಅದನ್ನು ತಿಂದ್ಬಿಟ್ಟು ಅವರು ಪೂಜೆಗೆ ರೆಡಿ ಮಾಡಿಕೊಂಡ್ರು. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಮಾವಿನ ಎಲೆ ತೋರಣ ಮಾಡ್ತಾಯಿದ್ರು. ನಾವಲ್ಲಾದರೆ ಮಾವಿನ ಎಲೆನ ಕಟ್ ಮಾಡಿ ಅದಕ್ಕೆ ಊದ್ಬತ್ತಿ ಕಡ್ಡಿ ಅಥವಾ ಇನ್ನೊಂದು ಕಡ್ಡಿ ಸಹಾಯದಿಂದ ತೋರಣವನ್ನು ಮಾಡ್ತೀನಿ. ಆದರೆ ಅವರು ಮಾವಿನ ಎಲೆಯ ತುದಿಯಲ್ಲಿರುವಂತಹ ಇದು ಸಹಾಯದಿಂದನೇ ಅವರು ತೋರಣವನ್ನು ಮಾಡ್ತಾರೆ. ಸೊ ನಾನು ಆದಷ್ಟು ಬೇಗ ಪಟ 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 ಅಡುಗೆ ಮಾಡಿದೆ. ಇವತ್ತು ತುಂಬ ಜೋರು ಮಳೆ ಬರ್ತಾಯಿತ್ತು. ಸೊ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ನಾವು, ಮಳೆ ನಿಲ್ಬೋದು ತುಳಸಿಗೆ ಪೂಜೆ ಮಾಡೋದಕ್ಕೆ, ಮಳೆ ಇದ್ದರೆ ಒಂದು ಸ್ವಲ್ಪ ಗಲಿಬಿಲಿ ಆಗುತ್ತೆ ಅಂಥೇಳಿ. ಬಟ್ ಮಧ್ಯಾಹ್ನ ಮೇಲಂತೂ ತುಂಬ ಜಾಸ್ತಿ ಮಳೆ ಸ್ಟಾರ್ಟ್ ಆಯಿತು. ಸೊ ನಿಲ್ಲಲ್ಲ ಅಂತ ಅನಿಸಿ ನಾವು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ರು ಅಮ್ಮ. ಇದು ಕೂಡ ಎಡೆ ಇಡೋದಕ್ಕೆ. ಮಳೆ ನಿಲ್ಲೋ ಥರನೇ ಕಾಣಿಸ್ಲಿಲ್ಲ. ಶ್ರೀ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಪ ಮಳೆಯಲ್ಲೇ ನೆನೀತಾ ಇದ್ದಾರಲ್ಲ ಅಂತ ನಾನು ಛತ್ರಿ ಇಟ್ಕೊಂಡು ನಿಂತ್ಕೊಂಡೆ. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಹೆಚ್ಚಾಗಿ ನಾನೇ ಪೂಜೆ ಮಾಡೋದು. ಆದರೆ ಕೆಲವೊಂದೊಂದು ಹಬ್ಬ, ಯುಗಾದಿ ಹಬ್ಬ, ಗೌರಿ ಹಬ್ಬ, ಈ ಥರ ಶ್ರಾವಣ, ಕೆಲವೊಂದೊಂದು ಇಂಪಾರ್ಟೆಂಟ್ ಹಬ್ಬದಲ್ಲಿ ಮಾತ್ರ ಅಪ್ಪ ಆಗಲಿ ಶ್ರೀ ಆಗಲಿ ಪೂಜೆ ಮಾಡ್ತಾರೆ. ಸೊ ಇವತ್ತು ಅಪ್ಪನೇ ಜಾಸ್ತಿ ಮಾಡೋದು, ಇವರೇ ತುಂಬ ಅಪರೂಪ ಪೂಜೆ ಮಾಡೋದು. ಪೂಜೆ ಅಂದರೆ ಡೈಲಿ ಬೆಳಿಗ್ಗೆ ಪೂಜೆ ಮಾಡ್ತಾರೆ. ಈ ಥರ ತುಳಸಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋದು ಇದೆಲ್ಲ ಸ್ವಲ್ಪ ಕಡಿಮೆ ಅವರು. ಇವತ್ತು ಅವರೇ ಮಾಡ್ತಾಯಿದ್ರು. ಮಳೆ ಬರ್ತಾಯಿತ್ತು. ಪೂಜೆ ಒಂಥರ ಅಷ್ಟು ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಮಳೆಯಲ್ಲಿ. ನಮಗೆಲ್ಲ ಮಳೇಲಿ ನಿಂತ್ಕೊಂಡು ಅಯ್ಯೋ ಎಷ್ಟೊತ್ತಿಗೆ ಈ ಮಳೆಯಿಂದ ಒಳಗಡೆ ಹೋಗ್ತೀವಪ್ಪ ಅಂತ ಅನಿಸ್ತಾಯಿದ್ರೆ, ನನ್ನ ಮಕ್ಕಳಿಗೆ ಮಳೇಲಿ ನೆನೆಯೋದೇ ಒಂದು ಖುಷಿಯಾಗೋಯಿತು. ಆ್ಯಕ್ಚುಲಿ ಇಬ್ಬರಿಗೂ ಶೀತ ಆಗಿದೆ, ಇಬ್ಬರಿಗೂ ಕೆಮ್ಮು ಸ್ಟಾರ್ಟ್ ಆಗಿದೆ. ಆದರೂ ಮಳೇಲಿ ನೆನೆಯೋದು, ಮಳೆ ನೀರು ಕುಡಿಯೋದು, ಮಳೇಲಿ ಆಟ ಆಡೋದು ಅವರೇನು ನಿಲ್ಲಿಸ್ತಾ ಇಲ್ಲ. ಸೊ ತುಳಸಿಗೆ ಹಣ್ಣು ಇಡೋದಂದರೆ ಮಾಮೂಲಿ ನಾವು ಕಳಸ ಇಟ್ಬಿಟ್ಟು ಅದರ ಎದುರುಗಡೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಥರದ ಹಣ್ಣನ್ನು, ಯಾವುದು ಹಣ್ಣಿಲ್ಲ ಅಂದರೆ ಬಾಳೆಹಣ್ಣನ್ನು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಅದನ್ನು ನಾವು ತುಳಸಿಗೆ ಹಣ್ಣು ಇಡೋದು, ಇಲ್ಲ ದೇವ್ರಿಗೆ ಹಣ್ಣು ಇಡೋದು ಅಂತ ಹೇಳ್ತೀವಿ. ಮನೆಯವರೆಲ್ಲರೂ ಕೂಡ ನಾವು ಇದಕ್ಕೆ ಪೂಜೆ ಮಾಡ್ಕೋತೀವಿ. ನೋಡಿ ಇವರಿಬ್ಬರು ದಾಟ ನೋಡಿ ಇಲ್ಲಿ ಪೂಜೆ ಮಾಡ್ಕೋತೀವಿ. ಪೂಜೆ ಮಾಡಾದ ನಂತರ ದೇವ್ರ ಫೋಟೋಕ್ಕೆಲ್ಲ ಪೂಜೆ ಮಾಡಿದ್ರು. ನನಗೆ ದೇವ್ರ ಫೋಟೋಕ್ಕೆ ಪೂಜೆ ಮಾಡಿರೋದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನಾನು ಒಂದು ಚಿತ್ರಾನ್ನ ಮಾಡೋದು ಬಾಕಿ ಇತ್ತು. ಸೊ ಅದಕ್ಕೋಸ್ಕರ ರೈಸ್ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಇಟ್ಟು ಬಂದಿದ್ದೆ. ಹಂಗಾಗಿ ನಾನು ಚಿತ್ರಾನ್ನ ಮಾಡೋಕ್ಕೆ ಒಳಗಡೆ ಹೋದೆ. ಇವರೆಲ್ಲ ಫೋಟೋಕ್ಕೆ ಪೂಜೆ ಮಾಡಿ ಮುಗಿಸಿದ್ದಾರೆ. ಸೊ ಆಮೇಲೆ ನಾನು ಚಿತ್ರಾನ್ನ, ಪಾಯಸ, ನುಗ್ಗೆಕಾಯಿ, ಬದನೆಕಾಯಿ ಹಾಕಿ ಸಾಂಬಾರು, ಆಮೇಲೆ ಕಡಲೆ ಪಲ್ಯ, ಆಲೂಗಡ್ಡೆ ಪಲ್ಯ, ದೋಸೆ, ಇಷ್ಟು ಐಟಮ್ಸ್ ಮಾಡಿದ್ದೆ. ಎಲ್ಲ ಊಟ ಮುಗಿಸಿದ್ವಿ. ಈ ಥರ ನಾವು ಶ್ರಾವಣವನ್ನು ಇವತ್ತಿಗೆ ಮುಗಿಸಿದ್ವಿ. ಇನ್ನೂ ಒಂದು ವೀಕ್ ಇದೆ ಶ್ರಾವಣ. ಬಟ್ ನಾವು ಯಾವಾಗಲೂ 2 ಶನಿವಾರ ಒಪ್ಪತ್ತು ಮಾಡಿ 3ನೇ ಶನಿವಾರನೇ ಹಬ್ಬ ಮಾಡೋದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.